ಪೌರತ್ವ ಪ್ರಮಾಣ ಪತ್ರ ಅಂತ ಅಂದ್ರೆ ಏನು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಪಾಸ್ಪೋರ್ಟು, ಆಧಾರ್ ಕಾರ್ಡ್, ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸ್, ಭೂ ಖರೀದಿ ದಾಖಲೆ, ಪ್ಯಾನ್ ಕಾರ್ಡ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಇದು ಯಾವುದೂ ಅಲ್ಲ ಅಂತ ಅಂದ್ರೆ ಪೌರತ್ವ ಪ್ರಮಾಣ ಪತ್ರ ಯಾವುದು? ಹಾಗಾದ್ರೆ ಭಾರತೀಯ ಪಾಸ್ಪೋರ್ಟ್ ಕೇವಲ ಪ್ರಯಾಣ ದಾಖಲೆಯೇ ಹೊರತು ಪೌರತ್ವ ಸಾಬೀತುಪಡಿಸುವಂತ ದಾಖಲೆ ಅಲ್ಲ ಅಂತ ವಿದೇಶಾಂಗ ಸಚಿವಾಲಯ ಬುಧವಾರ ಹೇಳಿದೆ. ನೀವು ವಿದೇಶದಲ್ಲಿದ್ರೆ ನಿಮ್ಮ ಪಾಸ್ಪೋರ್ಟ್ ಅನ್ನ ನಿಮ್ಮ ಭಾರತೀಯ ಗುರುತಿನ ಪುರಾವೆ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಈಗ ಅದನ್ನ ಪೌರತ್ವದ ದಾಖಲೆ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಯಾರೋ ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಒಂದು ನಿರ್ದಿಷ್ಟ ದಾಖಲೆಯನ್ನ ಪೌರತ್ವದ ಪ್ರಮಾಣ ಪತ್ರ ಅಲ್ಲ ಅಂತ ಘೋಷಣೆ ಮಾಡ್ತಾರೆ. ಮತ್ತೆ ಕೆಲವೊಮ್ಮೆ ಚುನಾವಣಾ ಆಯೋಗ ಆ ರೀತಿ ಹೇಳುತ್ತೆ, ಕೆಲವೊಮ್ಮೆ ವಿದೇಶಾಂಗ ಸಚಿವಾಲಯ ಕೂಡ ಆ ರೀತಿ ಹೇಳುತ್ತೆ. ಎಲ್ಲರೂ ತಾವು ಹೇಳ್ತಾ ಇರೋದು ಕಾನೂನುಬದ್ಧವಾಗಿ ಸರಿಯಾಗೇ ಇದೆ ಅಂತ ಸಮರ್ಥಿಸಿಕೊಳ್ತಾರೆ. ಆದ್ರೆ ಇದು ಸಮಾಜದ ಮೇಲೆ ಬೀರ್ತಾ ಇರುವಂತಹ ಪರಿಣಾಮ, ಜನರಲ್ಲಿ ಹರಡ್ತಾ ಇರುವಂತಹ ಅಭದ್ರತೆ ಎಂಥದ್ದು. 1947 ಮತ್ತೆ 1950 ಹೊತ್ತಿನಲ್ಲಿ ಕೂಡ ಪೌರತ್ವದ ಬಗ್ಗೆ ಇವತ್ತಿನ ಹಾಗೆ ಅನೇಕ ಅನುಮಾನಗಳು ಮತ್ತೆ ಪ್ರಶ್ನೆಗಳು ಇರಲಿಲ್ಲ. ಆದ್ರೆ ಈಗ ಈ ದೇಶದಲ್ಲಿ ಪೌರತ್ವದ ಬಗ್ಗೆ ಚರ್ಚೆ ನಿರಂತರವಾಗಿ ಯಾಕೆ ಹೊತ್ತಿ ಉರಿತಾ ಇದೆ? ಭಾರತೀಯರಾಗಿರೋದು ಹೆಚ್ಚು ಮುಖ್ಯನೋ ಅಥವಾ ನಾಗರಿಕರಾಗಿರೋದು ಹೆಚ್ಚು ಮುಖ್ಯನೋ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಈಗ ಬಹಳ ಮುಖ್ಯ ಆಗುತ್ತೆ. SIR ಸಮಯದಲ್ಲಿ ಮತ ಅಳಿಸುವಿಕೆಯನ್ನು ಪ್ರಶ್ನೆ ಮಾಡೋದಕ್ಕೆ ಭಾರತೀಯ ಪಾಸ್ಪೋರ್ಟ್ ಅನ್ನ ಬಳಸಬಹುದಾ ಅಂತ ಪತ್ರಕರ್ತರೊಬ್ಬರು ವಿದೇಶಾಂಗ ಸಚಿವಾಲಯದ ಅಧಿಕಾರಿಯನ್ನ ಕೇಳ್ತಾರೆ. ಆ ಹಿರಿಯ ಅಧಿಕಾರಿ ಪಾಸ್ಪೋರ್ಟ್ ಪ್ರಯಾಣ ದಾಖಲೆಯಾಗಿದೆ, ಪೌರತ್ವ ಪ್ರಮಾಣ ಪತ್ರ ಅಲ್ಲ ಅಂತ ಉತ್ತರ ನೀಡ್ತಾರೆ. 140 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂತಹ ಈ ದೇಶದಲ್ಲಿ 10 ಕೋಟಿ ಜನರ ಬಳಿ ಮಾತ್ರನೇ ಪಾಸ್ಪೋರ್ಟ್ ಇದೆ. ಪಾಸ್ಪೋರ್ಟ್ ಪಡೆಯೋದಕ್ಕೆ ಜನನ ಪ್ರಮಾಣ ಪತ್ರ ಮತ್ತೆ ಆಧಾರ್ ಕಾರ್ಡು ಮತ್ತೆ ಖಾಯಂ ವಿಳಾಸದ ಪುರಾವೆಯನ್ನು ಒದಗಿಸಲೇಬೇಕು. ಜನನ ಪ್ರಮಾಣ ಪತ್ರದ ಮಾಹಿತಿಯನ್ನು ಬಳಸಿಕೊಂಡು ಯಾರಾದರೂ ಪಾಸ್ಪೋರ್ಟ್ ಅನ್ನ ಪಡೆದಿದ್ರೆ ಆ ವ್ಯಕ್ತಿ ಅದು ಹೇಗೆ ನಾಗರಿಕನಲ್ಲ? ಹಾಗಾದ್ರೆ ಒಬ್ಬ ಭಾರತೀಯ ಪ್ರಜೆ ಮಾತ್ರನೇ ಭಾರತೀಯ ಪಾಸ್ಪೋರ್ಟ್ ಅನ್ನ ಪಡಿಬಹುದು. ಪಾಸ್ಪೋರ್ಟ್ ನೀಡೋ ಮೊದಲು ಪೊಲೀಸರು ಕೂಡ ಸಂಪೂರ್ಣ ತನಿಖೆಯನ್ನ ನಡೆಸ್ತಾರೆ. ಅರ್ಜಿದಾರರು ಭಾರತೀಯರು ಮತ್ತೆ ತಮ್ಮ ಬಗ್ಗೆ ನಿಖರವಾದಂತ ಮಾಹಿತಿಯನ್ನು ಒದಗಿಸಿದಾರಾ ಅಂತ ಖಚಿತಪಡಿಸ್ಕೊಳ್ತಾರೆ. ಪೊಲೀಸ್ ಪರಿಶೀಲನೆ ನಂತರನೇ ಒಂದು ಪಾಸ್ಪೋರ್ಟ್ ಅನ್ನ ನೀಡಲಾಗುತ್ತೆ. ಹಾಗಾದ್ರೆ ಅದು ಸಾಕಷ್ಟು ಮಾನ್ಯವಾಗಿಲ್ವಾ? ಪಾಸ್ಪೋರ್ಟ್ ಕೇವಲ ಪ್ರಯಾಣ ದಾಖಲೆಯಾಗಿದ್ರೆ ಭಾರತ ಸರ್ಕಾರ ಬೇರೆ ದೇಶದ ನಾಗರಿಕರಿಗೆ ಪಾಸ್ಪೋರ್ಟ್ ಅನ್ನ ನೀಡಬಹುದಾ? ಈಗ ಸರ್ಕಾರ ನೀಡಿರುವಂತಹ ಈ ಒಂದು ಹೇಳಿಕೆಯಿಂದ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವಂತಹ ವ್ಯಕ್ತಿ ನಿಜವಾಗಿಯೂ ಭಾರತೀಯ ಪ್ರಜೆನಾ ಅನ್ನೋದ್ರ ಬಗ್ಗೆ ಇತರ ದೇಶಗಳಲ್ಲಿ ಅನುಮಾನಗಳನ್ನ ಹುಟ್ಟಾಕತ್ತೆ. ವಿದೇಶಕ್ಕೆ ಹೋಗುವಂತ ಯಾರೇ ಆದ್ರೂ ತಮ್ಮ ಜನನ ಪ್ರಮಾಣ ಪತ್ರವನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ. ಒಬ್ಬ ಭಾರತೀಯ ವಿದೇಶದಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ನೆರವಾಗೋದಿಕ್ಕೆ ಪಾಸ್ಪೋರ್ಟ್ ಒಂದೇ ಆಧಾರ ಆಗಿತ್ತು. ಆದ್ರೆ ಈಗ ಸರ್ಕಾರ ಸಹಾಯ ಮಾಡೋ ಮೊದಲು ದೇಶದಲ್ಲಿ ಸಿಲುಕಿರುವಂತಹ ಭಾರತೀಯರಿಗೆ ಮೊದಲು ತಮ್ಮ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಹೇಳುತ್ತಾಗಾದ್ರೆ ಆಗಸ್ಟ್ 2025ರಲ್ಲಿ CPIML ಸಂಸದ ಸುದಾಮ್ ಪ್ರಸಾದ್ ಅವರು ಲೋಕಸಭೆಯಲ್ಲಿ ಪೌರತ್ವ ಕುರಿತು ಸರ್ಕಾರದಿಂದ ಮಾಹಿತಿಯನ್ನ ಕೋರಿದ್ರು. ಕಳೆದ 25 ವರ್ಷಗಳಲ್ಲಿ ಎಷ್ಟು ಜನರಿಗೆ ಜನನ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ ಅಂತ ಅವ್ರು ಕೇಳಿದ್ರು. ಯಾವ ರಾಜ್ಯಗಳಲ್ಲಿ ಜನನ ಮತ್ತೆ ಮರಣ ಪ್ರಮಾಣ ಪತ್ರಗಳು ಕಡಿಮೆ ಮತ್ತೆ ಯಾವುದರಲ್ಲಿ ಹೆಚ್ಚು ಅನ್ನುವಂಥ ಒಂದು ವರದಿ ಸರ್ಕಾರದ ಬಳಿ ಇದೆಯಾ ಅಂತ ಕೂಡ ಅವ್ರು ಕೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಯಾವ ಪೌರತ್ವವನ್ನು ನಿರ್ಧಾರ ಮಾಡಲಾಗುತ್ತೆ ಅನ್ನೋದರ ಆಧಾರದ ಮೇಲೆ 4 ವರ್ಗಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಅವರು ಜನನ ಪ್ರಮಾಣ ಪತ್ರಗಳ ಕುರಿತು ರಾಜ್ಯವಾರು ಡೇಟಾವನ್ನು ಒದಗಿಸಿದ್ರು. ಆದ್ರೆ ಎಷ್ಟು ಜನನ ಪ್ರಮಾಣ ಪತ್ರಗಳನ್ನ ನೀಡಲಾಗಿದೆ ಅನ್ನುವಂಥ ಸುದಾಮ್ ಪ್ರಸಾದ್ ಅವರ ಪ್ರಶ್ನೆಗೆ ನಿಖರವಾದಂಥ ಉತ್ತರ ಸಿಗಲಿಲ್ಲ. ಸಚಿವರ ಲಿಖಿತ ಪ್ರತಿಕ್ರಿಯೆ ಭಾರತೀಯ ಪೌರತ್ವ ಕಾಯ್ದೆ 1955 ಉಲ್ಲೇಖ ಮಾಡಿದೆ. ಆ ಪೌರತ್ವ ಕಾಯ್ದೆಯ ನಿಯಮಗಳ ಆಧಾರದ ಮೇಲೆ ಪೌರತ್ವವನ್ನು ನಿರ್ಧರಿಸಲಾಗುತ್ತೆ. ಪೌರತ್ವ ಕಾಯ್ದೆ 1955 ಅಡಿಯಲ್ಲಿ ಜನನ ಪ್ರಮಾಣ ಪತ್ರಗಳನ್ನ ಸೆಕ್ಷನ್ 3, ವಂಶಾವಳಿ ಪ್ರಮಾಣ ಪತ್ರಗಳು ಸೆಕ್ಷನ್ 4, ನೋಂದಣಿ ಪ್ರಮಾಣ ಪತ್ರಗಳು ಸೆಕ್ಷನ್ 5, ನೈಸರ್ಗಿಕೀಕರಣ ಪ್ರಮಾಣ ಪತ್ರಗಳು ಅಥವಾ ಪ್ರದೇಶದಲ್ಲಿ ಸೇರ್ಪಡೆಯನ್ನ ಸೆಕ್ಷನ್ 7 ಮೂಲಕ ಪಡಿಬಹುದು. ಆದ್ರೆ ತನ್ನ ಪ್ರತಿಕ್ರಿಯೆಯಲ್ಲಿ ಸರ್ಕಾರ ಈ ಯಾವುದೇ ದಾಖಲೆಗಳನ್ನು ಉಲ್ಲೇಖ ಮಾಡಲಿಲ್ಲ ಅಥವಾ ಅವುಗಳ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಲಿಲ್ಲ. ಆಗಿನ ವರದಿಯ ಪ್ರಕಾರ ಸರ್ಕಾರ ದಾಖಲೆಗಳನ್ನು ಹೆಸರಿಸೋದನ್ನ ಮತ್ತೆ ಪೌರತ್ವ ಸಾಬೀತುಪಡಿಸೋದಕ್ಕೆ ಅಗತ್ಯವಿರುವಂತಹ ನಿರ್ದಿಷ್ಟ ದಾಖಲೆಗಳನ್ನ ಉಲ್ಲೇಖ ಮಾಡೋದನ್ನ ತಪ್ಪಿಸಿದೆ. ಪೌರತ್ವಕ್ಕಾಗಿ ಯಾವ ದಾಖಲೆಗಳನ್ನ ಕೇಳಬೇಕು ಅಂತ ಸರ್ಕಾರಕ್ಕೇನೆ ಗೊತ್ತಿಲ್ಲ. ಆದ್ರೆ ಯಾರದೇ ಪೌರತ್ವವನ್ನ ಪ್ರಶ್ನೆ ಮಾಡುವಂತ ಹೇಳಿಕೆಗಳನ್ನ ನೀಡೋದಕ್ಕೆ ಮಾತ್ರನೇ ಇಲ್ಲಿ ಯಾರು ಹಿಂಜರಿತಾ ಇಲ್ಲ. ರವೀಶ್ ಕುಮಾರ್ ಅವರು ತಮ್ಮ ವಿಡಿಯೋದಲ್ಲಿ ಉಲ್ಲೇಖ ಮಾಡೋ ಹಾಗೆ 2020 ಡೇಟಾ ದೇಶದಲ್ಲಿ 5 ವರ್ಷದೊಳಗಿನ ಮಕ್ಕಳಲ್ಲಿ 38% ಮಕ್ಕಳು ಜನನ ಪ್ರಮಾಣ ಪತ್ರವನ್ನು ಹೊಂದಿಲ್ಲ.
ಹೀಗಿರುವಾಗ ಜನನ ಪ್ರಮಾಣ ಪತ್ರಗಳನ್ನ ಹೇಗೆ ಕೇಳಬಹುದು? ಈ ಆಧಾರದ ಮೇಲೆ ಪರಿಶೀಲನೆ ಪ್ರಾರಂಭ ಆದ್ರೆ ಲಕ್ಷಾಂತರ ಜನರ ಪೌರತ್ವ ಅಪಾಯಕ್ಕೆ ಸಿಲುಕತ್ತೆ. ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಈ ದೇಶದಲ್ಲಿ ಯಾವುದೇ ಒಂದೇ ದಾಖಲೆ ಮಾನ್ಯ ಆಗಿಲ್ಲ. 2020ರಲ್ಲಿ ಪೌರತ್ವ ಸಾಬೀತುಪಡಿಸೋದಕ್ಕೆ ಆಧಾರ್, ಪಾಸ್ಪೋರ್ಟ್, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್ ಅಥವಾ ಜನನ ಪ್ರಮಾಣ ಪತ್ರವನ್ನ ಬಳಸಬಹುದಾ ಅಂತ ಗೃಹ ಸಚಿವಾಲಯವನ್ನ ಕೇಳಿದಾಗ ಅದು ಯಾವುದೇ ದಾಖಲೆಯನ್ನ ಪೌರತ್ವದ ಪುರಾವೆಯಾಗಿ ಸ್ವೀಕರಿಸೋದಕ್ಕೆ ನಿರಾಕರಿಸಿತು. ಪೌರತ್ವ ಕಾಯ್ದೆ ಅಡಿಯಲ್ಲಿ ಪೌರತ್ವದ ಪುರಾವೆಯನ್ನ ಒದಗಿಸಲಾಗಿದೆ ಅಂತ ಅದು ಹೇಳಿದೆ. ಪೌರತ್ವದ ಪ್ರಶ್ನೆ ನ್ಯಾಯಾಲಯದಲ್ಲಿ ಉದ್ಭವಿಸಿದ್ರೆ ನ್ಯಾಯಾಲಯದ ವಿವಿಧ ದಾಖಲೆಗಳನ್ನ ಪರಿಗಣಿಸುತ್ತೆ. ಕೆಲವೊಮ್ಮೆ ಪಾಸ್ಪೋರ್ಟ್ ಮತ್ತೆ ಕೆಲವೊಮ್ಮೆ ಮತದಾರರ ಗುರುತಿನ ಚೀಟಿ, ಕೆಲವೊಮ್ಮೆ ಆಧಾರ್ ಕಾರ್ಡ್ ಅನ್ನ ಪರಿಗಣಿಸಬಹುದು. ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಯಾವುದೇ ಒಂದೇ ದಾಖಲೆ ಎಲ್ಲಾ ಉತ್ತರಗಳನ್ನು ಒದಗಿಸೋದಿಲ್ಲ. ಸಂವಿಧಾನದ 5ರಿಂದ 11ನೇ ವಿಧಿಗಳು ಪೌರತ್ವವನ್ನು ಉಲ್ಲೇಖ ಮಾಡ್ತವೆ. ಸಂಸತ್ತು ಪೌರತ್ವದ ಬಗ್ಗೆ ಕಾನೂನುಗಳನ್ನ ಮಾಡಬಹುದು ಅಂತ ಆರ್ಟಿಕಲ್ 11 ಹೇಳುತ್ತೆ. ಇದು 1955ರ ಪೌರತ್ವ ಕಾಯ್ದೆಗೆ ಕಾರಣ ಆಯಿತು. ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿದಂತಹ ವ್ಯಕ್ತಿ ಭಾರತೀಯ ಪ್ರಜೆ ಆಗಿರ್ತಾನೆ ಅಂತ ಅದು ಸರಳವಾಗಿ ಹೇಳುತ್ತೆ. 2014ರಲ್ಲಿ ಸುಪ್ರೀಂ ಕೋರ್ಟ್ ಅಸ್ಸಾಂನಲ್ಲಿ ಪೌರತ್ವ ನೋಂದಣಿಯನ್ನ ರಚನೆ ಮಾಡೋದಕ್ಕೆ ಆದೇಶ ನೀಡಿತು. ಅಭಿಯಾನ ಪ್ರಾರಂಭಿಸಲಾಯಿತು, 100 ಕೋಟಿ ಖರ್ಚು ಮಾಡಲಾಯಿತು, ಗಲಾಟೆ ನಡೀತು. ಈ ಘಟನೆಯಲ್ಲಿ ಅನೇಕ ಜನರು ಪ್ರಾಣ ಕಳ್ಕೊಂಡ್ರು. ಆಗಸ್ಟ್ 2019ರಲ್ಲಿ ಅಸ್ಸಾಂನಲ್ಲಿ ಅಂತಿಮ NRC ಪಟ್ಟಿ ಬಿಡುಗಡೆ ಮಾಡಲಾಯಿತು. ಅದಾದ ನಂತರ CAA ಅಂಗೀಕರಿಸಲಾಯಿತು. ಈ ಕಾನೂನಿಗೆ ನಿಯಮಗಳನ್ನು ರೂಪಿಸೋದಕ್ಕೆ 4 ವರ್ಷಗಳು ಬೇಕಾದವು. ಆದರೂ ಕೂಡ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಪರಿಚಿತ ಗುಂಪನ್ನ ನುಸುಳುಕೋರರು ಅಂತ ಕರೆಯೋದು ಮುಂದುವರಿಯಿತು. ಮತ್ತೆ ಮುಸ್ಲಿಮರನ್ನ ಅಲ್ಲಿ ಗುರಿಯಾಗಿಸಲಾಯಿತು. ಅವರ ಪೌರತ್ವ ಅನುಮಾನದಲ್ಲಿದೆ ಅನ್ನುವಂಥ ಬೆದರಿಕೆಗಳನ್ನ ಒಡ್ಡುತ್ತಾನೆ ಬರಲಾಯಿತು. ಈ ರಾಜಕೀಯದ ಒಂದೇ ಒಂದು ಉದ್ದೇಶ ಏನಂದ್ರೆ ಇಲ್ಲಿ ಈ ಒಳ ನುಸುಳುಕೋರರು ಮತ್ತೆ ಪೌರತ್ವದ ಹೆಸರಿನಲ್ಲಿ ಜನರನ್ನ ಹೆದರಿಸ್ತಾನೆ ಇರೋದು. ಮತ್ತೆ ಈ ಒಂದು ಭಯವನ್ನ ಒಂದು ಸಮುದಾಯದಿಂದ ಮತ್ತೊಂದು ಸಮುದಾಯಕ್ಕೆ ವರ್ಗಾಯಿಸ್ತಾನೆ ಇರೋದು. NRC ಮತ್ತೆ CAA ಮುಸ್ಲಿಮರನ್ನ ಬೆದರಿಸಿತು. ಅದೇ ರೀತಿ ಈ SIR ನಿಂದ ಮುಸ್ಲಿಮರ ಜೊತೆಗೆ ಹಿಂದೂಗಳನ್ನು ಕೂಡ ಬೆದರಿಸಲಾಯಿತು. ಹಿಂದೂಗಳ ಹೆಸರುಗಳನ್ನ ಕೂಡ ಮತದಾರರ ಪಟ್ಟಿಯಿಂದ ಅಳಿಸಾಕ್ಲಾಯಿತು. ರಾಜಕೀಯ ಚರ್ಚೆಯಲ್ಲಿ ಬೇರೆ ಧರ್ಮಕ್ಕೆ ಸೇರಿದವರು, ಮುಸ್ಲಿಮರು ಮತ್ತೆ ಬಹುಶಃ ಕೆಲವು ಬಾಂಗ್ಲಾದೇಶಗಳು ಅಥವಾ ಪಾಕಿಸ್ತಾನಿಗಳನ್ನ ಎತ್ತಿ ತೋರಿಸಲಾಗ್ತಾ ಇದೆ. ಆದ್ರೂ ಇಲ್ಲಿಯವರೆಗೆ ಚುನಾವಣಾ ಆಯೋಗ ಬಿಹಾರ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಅದು ಎಷ್ಟು ಬಾಂಗ್ಲಾದೇಶಗಳು ಮತ್ತೆ ಪಾಕಿಸ್ತಾನಿಗಳು ಕಂಡು ಬಂದಿದ್ದಾರೆ ಅನ್ನೋದನ್ನ ಮಾತ್ರ ಬಹಿರಂಗಪಡಿಸಿಲ್ಲ. ಈ 2 ಸ್ಥಳಗಳಲ್ಲಿ SIRಗಳನ್ನ ನಡೆಸಲಾಗಿದೆ. ಹಿಂದೂಗಳು ಮತ್ತೆ ಮುಸ್ಲಿಮರು ಇಬ್ಬರನ್ನು ಕೂಡ ಅಳಿಸಾಕಲಾಗಿದೆ. ಆದ್ರೂ ಇದೆಲ್ಲ ಆದ ನಂತರನೂ ಈ ಒಳ ನುಸುಳುವಿಕೆ ರಾಜಕೀಯ ಮಾತ್ರ ನಿಂತಿಲ್ಲ. ಅಮಿತ್ ಶಾ ಈಗ ಮಹಾರಾಷ್ಟ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಡಿಲಲ್ಲಿ ಕುಳಿತಿರುವಂತಹ ಉದ್ಧವ್ ಎಲ್ಲರೂ ಕೂಡ ಒಳ ನುಸುಳುವವರನ್ನ ತಮ್ಮ ಮತ ಬ್ಯಾಂಕ್ ಆಗಿ ಮಾಡ್ಕೊಂಡಿರೋದಕ್ಕೆ ಬಯಸ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ದೇಶ ಧರ್ಮಶಾಲೆ ಅಲ್ಲ, ಈ ದೇಶದಲ್ಲಿ ಜನಿಸಿದವ್ರು ಮಾತ್ರನೇ ಇಲ್ಲಿ ಬದುಕುಳಿತಾರೆ ಅಂತ ಅಮಿತ್ ಶಾ ಅವರು ಹೇಳ್ತಾರೆ. देश भर से एक एक घुसपैठिए को हम चुन चुन कर देश के बाहर निकालेंगे. ये कांग्रेस वाले, ये उद्धव जी जो कांग्रेस की गोदी में बैठे हैं, वो ये सभी लोग घुसपैठियों को वोट बैंक बनाकर जीना चाहते हैं. मैं उनको कह देता हूं, कान खोलकर सुन लो, ये देश धर्मशाला नहीं है. यहां वही रहेगा जो ये देश में जन्मा है. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಒಳ ನುಸುಳುವವರು ಮತ ಬ್ಯಾಂಕ್ ಆಗಿದ್ದಾರಾ? ಕಾಂಗ್ರೆಸ್ ಮತ್ತೆ ಶಿವಸೇನೆ UBTಗೆ ಮತ ಹಾಕಿದಂತ ಮತದಾರರು ನುಸುಳುಕೋರರ? ದೇಶದ ಗೃಹ ಸಚಿವರು ಯಾವುದೇ ಮತದಾರನನ್ನ ಈ ರೀತಿ ನುಸುಳುಕೋರ ಅಂತ ಕರೀಬಹುದಾ? ಯಾರನ್ನ ನುಸುಳುಕೋರರು ಅಂತ ಕರೀತಾ ಇದ್ದಾರೆ ಅವರು? ಕಾಂಗ್ರೆಸ್ ಮತ್ತೆ ಶಿವಸೇನೆಗೆ ಮತ ಹಾಕಿದ್ದು ಮುಸ್ಲಿಮರು ಮಾತ್ರ ಅಲ್ವಲ್ಲ, ಹಿಂದೂಗಳು ಕೂಡ ಮತ ಹಾಕಿದ್ರು, ಮತ್ತೆ ವಿವಿಧ ಜಾತಿಗಳ ಜನರು ಕೂಡ ಮತ ಹಾಕಿದ್ದಾರೆ. ಹಾಗಾದ್ರೆ ಅವರೆಲ್ಲರೂ ಒಳ ನುಸುಳುಕೋರರ? ಪಶ್ಚಿಮ ಬಂಗಾಳದಲ್ಲಿ ಮತ ಚಲಾಯಿಸೋದಕ್ಕೆ ಅವಕಾಶ ಇಲ್ಲದೆ ಇರುವಂತಹ 27 ಲಕ್ಷ ಜನರ ಸ್ಥಿತಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಅವರು ನುಸುಳುಕೋರರ ಅಥವಾ ಭಾರತೀಯರ? SIRಗೆ 12 ಗುರುತಿನ ಚೀಟಿಗಳನ್ನು ಸ್ವೀಕರಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಚುನಾವಣಾ ಆಯೋಗ ಆಧಾರ್ ಅನ್ನು ಕೂಡ ಸೇರಿಸಿದೆ. ಪಾಸ್ಪೋರ್ಟ್ ಕೂಡ ಅದರಲ್ಲಿದೆ. ಅರ್ಹ ಮತದಾರರು ಅಂತ ಸಾಬೀತುಪಡಿಸೋದಿಕ್ಕೆ ಈಗ 12 ಪ್ರಮಾಣ ಪತ್ರಗಳಲ್ಲಿ ಒಂದು ಯಾವುದನ್ನಾದ್ರೂ ಒದಗಿಸಬೇಕು. ಆದ್ರೆ ವಿಷಯ ಮತದಾರರ ಅರ್ಹತೆಗೆ ಸೀಮಿತ ಆಗಿಲ್ಲ. ಇಲ್ಲಿ ಪ್ರಧಾನಿ ಮತ್ತೆ ಗೃಹ ಸಚಿವರು ನಿರಂತರವಾಗಿ SIR ಅನ್ನ ಒಳ ನುಸುಳುವಿಕೆಗೆ ಲಿಂಕ್ ಮಾಡಿದ್ದಾರೆ. ಅಂದ್ರೆ SIR ನಲ್ಲಿ ಯಾರ ಹೆಸರನ್ನ ಪಟ್ಟಿ ಮಾಡಲಾಗಿಲ್ವೋ ಅವರು ಭಾರತೀಯ ನಾಗರಿಕರಲ್ಲ, ಒಳ ನುಸುಳುಕೋರರು ಅನ್ನೋ ಮಟ್ಟಕ್ಕೆ ಹೋಗಲಾಗಿದೆ ಈಗ. ಹಾಗಾದ್ರೆ ಪಾಸ್ಪೋರ್ಟ್ ಅನ್ನ ಅದರಲ್ಲಿ ಯಾಕೆ ಸೇರಿಸಲಾಯಿತು?
ಬಿಹಾರದಲ್ಲಿ SIR ಅನ್ನು ಪರಿಚಯಿಸಿದಾಗ ರಾಜ್ಯದ ಜನಸಂಖ್ಯೆಯ 1% ಜನರ ಬಳಿ ಕೂಡ ಪಾಸ್ಪೋರ್ಟ್ಗಳು ಇರಲಿಲ್ಲ. ಆಧಾರ್ ಕಾರ್ಡ್ ಸೇರ್ಪಡೆ ಸುಪ್ರೀಂ ಕೋರ್ಟ್ನಲ್ಲಿ ದೀರ್ಘ ಚರ್ಚೆ ಕಾರಣ ಆಯಿತು. ಆಧಾರ್ ಕಾರ್ಡ್ಗಳನ್ನು ಮೋಸದಿಂದ ರಚಿಸಬಹುದಾಗಿದೆ, ಆದ್ದರಿಂದಾಗಿ ಅದನ್ನು ದಾಖಲೆಗಳ ಪಟ್ಟಿಯಲ್ಲಿ ಸೇರಿಸೋದಿಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತು. ಆದರೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ವಾದವನ್ನು ತಿರಸ್ಕರಿಸಿತು. ಈಗ ಆಧಾರ್ ಕಾರ್ಡ್ ಅನ್ನ SIR ದಾಖಲೆಗೆ ಸೇರಿಸಲಾಗಿದೆ, ಆದರೆ ಅದನ್ನು ಪೌರತ್ವದ ಪುರಾವೆಗೆ ಬಳಸಲಾಗೋದಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಯಾವ ದಾಖಲೆ ಯಾವ ಉದ್ದೇಶಕ್ಕಾಗಿ ಅನ್ನೋದ್ರ ಕುರಿತು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ನೀಡಲಾಗುತ್ತೆ. ನಿರಂತರವಾಗಿ ಅಭದ್ರತೆಯನ್ನು ಹುಟ್ಟುಹಾಕಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಇಂಥದೇ ಭಯ ಹಬ್ಬುತ್ತಾ ಇದೆ. ಹೆಸರುಗಳನ್ನು SIR ನಿಂದ ತೆಗೆದು ಹಾಕ್ಬಿಟ್ರೆ ನಿವೃತ್ತಿಯ ನಂತರದ ಪಿಂಚಣಿಗಳು ನಿಂತು ಹೋಗಬಹುದು ಅನ್ನೋಂಥ ಒಂದು ಭಯ ತಲೆದೂರಿದೆ. ಅಲ್ಲಿ ಕಷ್ಟಪಟ್ಟು ಸಂಪಾದಿಸಿದಂಥ ಹಣದಿಂದ ಖರೀದಿ ಮಾಡಿದಂಥ ಮನೆ ಎಲ್ಲಿ ಅಕ್ರಮ ಆಗಬಹುದಾದಂಥ ಸನ್ನಿವೇಶ ಕೂಡ ಅಲ್ಲಿದೆ. ಈ SIR ನಿಂದ ಹೆಸರು ತೆಗೆದು ಹಾಕೋ ಮೂಲಕ ಯಾರದೇ ಹಕ್ಕನ್ನು ಕಸಿದುಕೊಳ್ಬಹುದು ಅನ್ನೋದಾದ್ರೆ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಬಹುದು? SIR ನಲ್ಲಿ ಹೆಸರುಗಳಿಲ್ಲದವರಿಗೆ ಸರ್ಕಾರಿ ಯೋಜನೆಗಳ ಲಾಭವನ್ನ ಯಾವ ಆಧಾರದ ಮೇಲೆ ನಿರಾಕರಿಸಲಾಗ್ತಾ ಇದೆ? ಕೇವಲ ಹೆಸರನ್ನ ಅಳಿಸೋದ್ರಿಂದಾನೇ ಅನುಮಾನಗಳು ಹುಟ್ಕೊಳ್ತವೆ, ಮತ್ತೆ ಇತರರಿಗೂ ಕೂಡ ಭವಿಷ್ಯದಲ್ಲಿ ತಮ್ಮ ಪೌರತ್ವವನ್ನ ಪ್ರಶ್ನೆ ಮಾಡಬಹುದು ಅನ್ನೋಂಥ ಭಯ ಇದೆ. ಜನರನ್ನ ವಿವಿಧ ರೀತಿಯಲ್ಲಿ ಬೆದರಿಸಲಾಗ್ತಾ ಇದೆ. ಯಾವುದೇ ದಾಖಲೆಗಳನ್ನ ಕೇಳಲಾಗುತ್ತೆ, ಮತ್ತೆ ಒದಗಿಸುವಂತ ಯಾವುದೇ ದಾಖಲೆಯನ್ನ ನಿರಾಕರಿಸಲಾಗ್ತಾ ಇದೆ. ಪೌರತ್ವ ಪರಿಶೀಲನೆ ಕುರಿತ ಹೇಳಿಕೆಗಳ ಕಾನೂನು ಅರ್ಥ ಏನೇ ಇರಲಿ, ಆದರೆ ರಾಜಕೀಯ ಅರ್ಥ ಮಾತ್ರ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಯಾರದೇ ಪೌರತ್ವವನ್ನ ಯಾವುದೇ ಸಮಯದಲ್ಲಿ ಪ್ರಶ್ನೆ ಮಾಡಬಹುದು, ಅವರ ಅಸ್ತಿತ್ವ ಅಪಾಯದಲ್ಲಿರಬಹುದು. ವಿವಿಧ ಸರ್ಕಾರಿ ಇಲಾಖೆಗಳು ಜನರನ್ನ ಭಯದಲ್ಲಿಡೋದ್ರಲ್ಲಿ ತೊಡಗದ ಹಾಗೆ ಕಾಣ್ತಾ ಇದೆ. ಈಗ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿ ಪಾಸ್ಪೋರ್ಟ್ ಬಗ್ಗೆ ನೀಡಿರುವಂತಹ ಹೇಳಿಕೆ ಕೂಡ ಅಂಥದೇ ಒಂದು ಭಯವನ್ನು ಹುಟ್ಟುಹಾಕಿದೆ. ಅದು ಈಗ ಚರ್ಚೆಗೆ ಹೊಸ ವಿಷಯ ಆಗಿದೆ. ಯಾಕಂತಂದ್ರೆ ಜನರಲ್ಲಿ ಭಯ ಹುಟ್ಟಿಸಿ ಅವ್ರ ಗಮನವನ್ನ ಬೇರೆ ಕಡೆಗೆ ಸೆಳೆಯಬೇಕಾಗಿದೆ. ರಾಮ ಮಂದಿರ ದೇಣಿಗೆ ದರೋಡೆಯ ಚರ್ಚೆ ಈಗ ಬದಿಗೆ ಸರಿಯುತ್ತೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಮತ್ತೆ ಅವ್ರ ಕುಟುಂಬಸ್ಥರ ರಿಯಲ್ ಎಸ್ಟೇಟ್ ಕಂಪನಿಗಳ ಭೂ ಖರೀದಿ ವಿಷಯ ಕೂಡ ದೂರ ಹೋಗ್ಬಿಡುತ್ತೆ. ಲಕ್ನೋದಲ್ಲಿ ಬೆಂಕಿಯಲ್ಲಿ ಮಗ ಮೃತಪಟ್ಟ ಮಹಿಳೆ ಮುಖ್ಯಮಂತ್ರಿಗೆ ತನ್ನ ದುಸ್ಥಿತಿಯನ್ನ ವಿವರಿಸ್ತಾ ಇದ್ರೆ ಭಾಷಣ ಮಾಡಬೇಡಿ ಅಂತ ಮುಖ್ಯಮಂತ್ರಿ ಆದಿತ್ಯನಾಥ್ ಹೇಳ್ತಾರೆ. ಅದ್ರ ಬಗೆಗಿನ ಚರ್ಚೆ ಈಗ ಇಲ್ವಾಗ್ಬಿಡುತ್ತೆ. ಈಗ ಚರ್ಚೆ ಏನಿದ್ರು ಪೌರತ್ವದ ಮೇಲಿರುತ್ತೆ. ಪೇಪರ್ ಸೋರಿಕೆಯಿಂದ ಹಿಡಿದು ದೇಣಿಗೆ ಕಳ್ಳತನ ಮತ್ತೆ ಭೂ ಕಳ್ಳತನದವರೆಗಿನ ವಿಷಯಗಳ ಬಗ್ಗೆ ಜನರು ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದಂಥ ಸಮಯದಲ್ಲಿ ಈ ಪೌರತ್ವ ಸಮಸ್ಯೆಯನ್ನ ಮುಂದಿಟ್ಟು ಅವರನ್ನ ಹೆದರಿಸಲಾಗತ್ತೆ. ಹಾಗಾದ್ರೆ ಪೌರತ್ವದ ಹೆಸರಿನಲ್ಲಿ ಜನರನ್ನ ಬೆದರಿಸುವಂತಹ ಈ ರಾಜಕೀಯ ಇನ್ನು ಎಷ್ಟು ಕಾಲ ಮುಂದುವರಿಬಹುದು? ವೀಕ್ಷಕರೇ, ಈ ಕುರಿತು ನಿಮ್ಗೆ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.